ಒಳ್ಳೆ ಕೆಲಸ. ಏರಿಯಾಗೆ ಕಾರಣ ಪ್ರಾಬ್ಲಮ್ ಅಂದರೆ 106 ಜನಕ್ಕೆ ಈ ಮೋರಿ ಸರ್ ಇದು ರೋಡಲ್ಲೇ ಮೋರಿ ಬರೋದು. ಮತ್ತೆ ಹೆಂಗೆ ಇದು ಈ ಗಾಡಿಗಳಿದೆ ನೋಡಿ ಸರ್, ಅಲ್ಲಿ ಸರ್ ಮೋರಿ ಇರೋದು. ಅಲ್ಲ ಇಲ್ಲಿದೆ ಸರ್, ಡೆಕ್ ಇದೆ ಸರ್, ಡಕ್ ಇಲ್ಲಿ ಇದೆ ಸರ್. ಅಲ್ಲಿ ಹೋಗೋದಕ್ಕೆ ಈಗ ಇದು ಕ್ಲೋಸ್ ಮಾಡಿಬಿಟ್ಟಿದ್ದಾರಣ್ಣ. ಅಲ್ಲ ಸರ್, ಈ ಒಳಗಡೆ ಏನಾಗಿದೆ ಅಂದರೆ ಇಲಿಗಳೆಲ್ಲ ತುಂಬಿಬಿಟ್ಟು ಹಳೇದು ಹಳೆ ಮೋರಿ ಹಳೆ ಡ್ರೈನ್ ಹೆಂಗೆ ಕ್ಲೀನ್ ಮಾಡೋದು ಹೆಂಗೆ ಸರ್ ಇದು? ಹಾಕೇ ಇಲ್ಲ ಅವರು. ಇದು ಕಂಪ್ಲೀಟ್ ಇವಾಗ ನಿಮ್ಮ ಹಾಗೆ ಮಾಡಬೇಕಾಗುತ್ತೆ. ಖರ್ಚು ಬರುತ್ತಾ? ಹೌದು ಸರ್. ಇದೆಲ್ಲ ನೋಡಿ ಸರ್, ಕಲ್ಲು ಡ್ರೈನ್ ಸರ್ ಇದು. ಹಾಂ ಕಲ್ಲನ್ ಡ್ರೈನು ಈಗೆಲ್ಲ ಮಾಡೋದೆಲ್ಲ ಇರೋದೆಲ್ಲ ತೆಕ್ಕೋಬಿಟ್ಟು ಹಾಂ ಆಮೇಲೆ ಅದನ್ನೆಲ್ಲ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಸನ್ ಪಾಯಿಂಟ್ ಮಾಡಿಸಿದ್ರೆ ಹೊಸದಾಗುತ್ತೆ. ಇದು ಹೌದಾ ಸರ್? 3 ವರ್ಷದಿಂದ ಮತ್ತೆ ಎಲ್ಲರೂ ಈ ಏರಿಯಾದ ಎಷ್ಟು ಖರ್ಚು ಬರುತ್ತೆ ಸರ್ ಇದು? ಸರ್ ಅದೊಂದು 80,000 1 ಲಕ್ಷದವರೆಗೂ ಆಗುತ್ತೆ. ಹೌದಾ? ಇಲ್ಲಿಂದನೂ ಮಾಡ್ಬೋದು. ಅಲ್ಲಿಂದ ಬರ್ಬೇಕು ಸರ್, ಆ ಮನೆಯಿಂದ ಬರಬೇಕು. ಡೌನ್ ಇದೆ, ಇಲ್ಲಿಂದ ತುಂಬಾ ಇದು ಸರ್ ಒಂದು ಕೆಲಸ ಮಾಡಿ, ಮೊನ್ನೆ ನಮ್ಗೆ ಅದು 10 ಮನೆದು 1.5 ಲಕ್ಷ, ಇದೊಂದು 3.5 ಲಕ್ಷ ಆಯಿತು. ಅದು 3.5 ಲಕ್ಷ ಆದಮೇಲೆ ಇದೊಂದು ನನ್ನ ಹತ್ರ MLA ಫಂಡ್ ರೆಡಿ ಇದೆ, ನಾನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ತೀನಿ. ಇದು ನನಗೊಂದು ಎಸ್ಟಿಮೇಷನ್ ಮಾಡಿಕೊಡ್ತೀರಾ? ಓಕೆ. ಹಾಂ ತುಂಬಾನೇ ಇಂಪಾರ್ಟೆಂಟ್. ಹಾಂ ತುಂಬಾ ಎಲ್ಲ ರೋಡ್ ಎಲ್ಲ ಇದೆಯಾ ಹಿಂದೆ ಮನ? ಇದೆ ರೋಡ್ ఉందా? ఇది ఇంకా కదనా అరుణ్ సార్, ಅದೇ ಅರುಣ್ ಸರ್, ಅದೇ ಇಲ್ಲಿಂದ ಅಂತ ಹಾಕ್ಕೊಂಬಿಡಿ ಸುಮ್ಮನೆ, ಒನ್ ಸ್ಟಾಪ್ ಸೊಲ್ಯೂಷನ್. ಏನು ಅದು ಹೆಂಗೆ ವೈಡನಿಂಗ್ ಮಾಡ್ತೀರಾ ಹೆಂಗೆ ಸರ್? ಇಲ್ಲ ಸರ್, ಇರೋದನ್ನೇ 1.5 ಅಡಿ ಅಷ್ಟೇ ಸರ್. ಹೌದಾ? 1.5 ಅಡಿ ಡ್ರೈನ್. ಹಾಂ, ಚಿಕ್ಕ ಜಾರಡಿ ಸರ್. ಅಲ್ಲಿಂದ ಅಲ್ಲಿವರೆಗೂ ಹೌದು ಸರ್. ಎಷ್ಟು ದಿನ ಆಗುತ್ತೆ ಸರ್ ಅದು ಟೋಟಲ್? ಸರ್ ಅದೇ ಇವಾಗ ಒಂದು ಎಸ್ಟಿಮೇಟ್ ಮಾಡಿ DC ಅವ್ರ ಕಡೆಯಿಂದ ತಮ್ಮ ಲೆಟರ್ ತೊಗೊಂಡು ಅಪ್ರೂವಲ್ ಮಾಡಿಕೊಂಡು ಹಾಂ, ಅದು 10 ಮನೆದು ಅದು ಇದು ಕ್ಲೀನಾಗಿ ಆಗಬೇಕು. ಹಿಂಗೆ ಒಂದನ್ನ ಈ ರೋಡ್ಲ ಸತೀಶ್ ಅಣ್ಣ ಸರ್, ಸ್ವಲ್ಪ ಸ್ವಲ್ಪ ಬೇಡ ಬೇಡ ಮಂಜಣ್ಣ. ಲೈಟ್ ಮಳೆ ಬಿತ್ತು, ತುಂಬ ಬಿತ್ತು. ಹಾಂ, ಮೊನ್ನೆ 2 ವರ್ಷದಲ್ಲಿ ನಮ್ಮನೆ ಅದು ಕಾಂಪೌಂಡ್ ಪಾಯ ಇದೆಯಲ್ಲ, ಅಷ್ಟು ನೀರು ಬರುತ್ತೆ. ಹಾಂ, ಈ ಮನೆ ಆ ಮನೆ 4 ಮನೆನೂ ತುಂಬ ಹೋಗುತ್ತೆ. ನಮ್ಮ ಸೊಂಪೆಲ್ಲ ತುಂಬ ಹೋಗುತ್ತೆ. ಮಳೆ ಬಂದರೆ ನೋಡಿ ಈ ಫೀಲ್ಡಲ್ಲಿರೋ ನೀರೆಲ್ಲ ಇದಕ್ಕೆ ಬಂದು ತುಂಬಿ ఉమాశంకర్ అన్న ఇప్పుడు ఏం దీనికి పరిహారం ఏం చేయాలి చెప్పండి? ಇವ್ರು ಕಾಂಪೌಂಡ್ ಆಗಕ್ಕೆ ಹೇಳಿ ಡಿಗ್ರಿ ಕಾಲೇಜ್ ಅವ್ರನ್ನ, ನಮಗೆ ಇಲ್ಲಿ ಈ ಕಡೆ ನೀರು ಬರಬಾರ್ದು ಅಷ್ಟೇ. ಈ ಸೈಟ್ ಇದು ಯಾರ್ದು? ಯಾರು ಯಾರ್ದು? ಯಾರು ಅಂತ ಗೊತ್ತಿಲ್ಲ, ಹೇಳ್ತಾರೆ ನಮ್ದು ನಮ್ದು ಯಾರು ಅಂತ ಗೊತ್ತಿಲ್ಲ. ಯಾರ್ದು? అవునా? ಮಾಡ್ಕೋದ್ರೆ ಅವರು ನಮ್ದು ಕೆಲವರು ಬರ್ತಾರೆ ನಮ್ದು ಅಂತ. ಈಗ ವಾಳ್ಕ್ಷೋಪ್ ಕಾಂಪೌಂಡ್ వేపిస్తే సరిపోతుందా? ಅದನ್ನು ಇದು ಇಲ್ಲ ಒಂದು ಮೋರಿ ಮಾಡ್ಕೊಡ್ಬಿಡಿ. ಹಿಂಗೆ ನೀರಿನಂತ ಇಂಟ್ಲಕ್ಕೆ ಹೋಗ್ತದೆ. ನೆನ್ನೆ ಬಿತ್ತು ಸರ್ ಮಳೆ, ನೆನ್ನೆಲ್ಲ ಮೊನ್ನೆ ನೀರು ಬಿತ್ತಲ್ವಾ, ತುಂಬೋಗಿತ್ತು, ಡ್ರೈ ಆಗ್ಬಿಟ್ಟು. ಉಮಾಶಂಕರ್ ಸರ್, ಏನು ಇದಕ್ಕೆ ನಮ್ಮ ಕಡೆಯಿಂದ ಏನಾಗ್ಬೋದು ಸರ್? ಅವ್ರು ರೆಡಿ ಮಾಡ್ಕೋಬೇಕು. ಹಾಂ, ಇವರು ಇದು ಹೊಡ್ಕೊಂಡ್ರೆ ಮಣ್ಣು ಹೊಡ್ಕೊಂಡ್ರೆ ಅವ್ರಿಗೆಲ್ಲ ಇದಾಗುತ್ತೆ, ಅವ್ರಿಗೆ ಅಷ್ಟು ತೊಂದರೆ ಆಗುತ್ತೆ. ಇಲ್ಲೊಂದು ಡಕ್ ಸ್ಲ್ಯಾಬ್ ಒಂದು ಹಾಕ್ಬಿಟ್ರೆ ನೀರಂಗೆ ಹೊರಟೋಗುತ್ತೆ. ಅದು ನನ್ನ ಐಡಿಯಾ, ಈಗ ಟೆಂಪ್ರವರಿ ಬೇಸ್ ಐಡಿಯಾ ಕೊಡ್ತಾರೆ. ಒಂದು ಡಕ್ ಸ್ಲ್ಯಾಬ್ ಆಗಿಬಿಟ್ರೆ ಇಲ್ಲ ಇಲ್ಲಿ ಟ್ರೈನ್ ಬರೋಂಗಿದೆ, ಇಲ್ಲಿ ಟ್ರೈನ್ ಬರುತ್ತೆ, ಡೆಕ್ ಇಲ್ಲಿ ಹಾಕ್ಬಿಡುತ್ತೆ ಹೇಳಿ. ಸುಮ್ಮನೆ ವಿನಾಕಾರಣ ಡೆಕ್ಕೇ ಇಲ್ಲ. ಇಲ್ಲಿ ಮಾಡಿದ್ರೆ ಡೈನ್ ಮಾಡಿದ್ರೆ ಮಾಡ್ಬೋದು. ಇಲ್ಲ ಡ್ರೈನೇ ಮಾಡ್ಬೋದು ಸರ್, ಡ್ರೈನ್ ಮಾಡೋದು ಡೈನೇ ಮಾಡ್ಬೋದು. ಈ ಕಡೆ ಒಂದು ಹಾಕೋದು అవునా? ಈ ಕಡೆ ಒಂದಾ? ಹೌದಾ? ಎಷ್ಟು ಬರುತ್ತೆ ಸರ್ ಅರುಣ್ ಸರ್? ಸರ್ ನಂಜುಂಡಪ್ಪ ಸರ್, ಈ ಸೈಟ್ ಅವ್ರನ್ನ ಕರೆದು ನೋಡಪ್ಪ ಹಿಂಗೆ ಆಗ್ತಿದೆ ಆ MG ರೋಡಲ್ಲಿ, ಹೌದಾ? ತಂದು ಅವ್ರು ಯಾರಿಗಾದ್ರೂ ಹೇಳಿದ್ರೆ ತಂದು ಹಾಕ್ತಾರೆ ಅಲ್ವಾ ಸರ್? ಎಷ್ಟು ಬೇಕಾಗ್ಬೋದು ಅರುಣ್ ಸರ್? ಒಂದು 50 ಮೀಟರ್ ಆಗುತ್ತೆ. ಜಕ್ಕಲ್ ಮಾಡೋದು ನೀರಿಲ್ಲ, ಜಕ್ಕಲ್ ಮಾಡೋ ನೀರು ಬರ್ತವೆ ಮಾಮೂಲಿ ಮುನ್ಸಿಪಾಲಿಟಿ ವಾಟರ್. ಹೌದಮ್ಮ? ನಾನು 4 ಮನೆ ಅದೇನು ತಪ್ಪು ಮಾಡಿದ್ರೆ ಕುಚ್ಚ ಹಚ್ಚಲ್ಲ ಸರ್. ಎಲ್ಲ ನಟ್ನ ಯಾರು ಅಣ್ಣ? ನಮಸ್ಕಾರ ಮನ, ವಾಟರ್ ಕನೆಕ್ಷನ್ ಯಾರು ಸರ್? ನಮಸ್ಕಾರ ಸರ್, ಹೆಂಗಿದೆ? ಒಳ್ಳೇದಾಯ್ತಾನ ನೋಡಿ. 10 ವರ್ಷದಿಂದ ಹಾಂ, ನಾನು ಎಲ್ಲ ಆಯುಕ್ತರಿದ್ದಾಗಿಂದ ಮಾತಾಡ್ಕೊಂಡು ಬಂದಿದ್ದೆ. ಇವತ್ತು ಮುಟ್ಲಿಲ್ಲ ಯಾರು. ನೋಡ ನೋಡಿ ಗುರುಗಳ ಈ ಪರಿಸ್ಥಿತಿ ಆಗಿದೆ. ಅದೇ ಈಗ ಚೇಂಜ್ ಮಾಡಿಸ್ತೀನಿ. ಇಲ್ಲ ನಾವು ಮಾಡ್ಕೊಳ್ತೀವಿ, ಕಿತ್ತಾಗ್ತದೆ. ಇಲ್ಲ ನಾನೇ ಮಾಡಿಸ್ತೀನಿ. ಎಷ್ಟು ದಿನ ಒಂದು ಈಗ ಎಸ್ಟಿಮೇಷನ್ ಆಗಿ DC ಹತ್ರ ಕಳಿಸಿ ಅಪ್ರೂವ್ ತೊಗೊಂಡು ಮಾಡಿಸ್ಬಿಡ್ತೀನಿ. ಹಾಂ, ಥ್ಯಾಂಕ್ ಯು ಸರ್. ಗುರು ಸಿಕ್ಕದ ಆರಾಮ ಸರ್? ಸಿಕ್ಕಿಲ್ಲ, ಗೊತ್ತಾಯ್ತು.